ಸೊ ದೈವಸ್ಥಾನಕ್ಕೆ ಹೊರಟಿದ್ದೀವಿ. ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಪೂಜೆ ಮಾಡೋಕ್ಕಾಗಲ್ಲ ಅಲ್ಲಿ. ಜೊತೆಯಾಗಿ ನಡೆವೆ ತೋಟಕ್ಕೆ ಹೋಗೋ ತಿಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಯ್ ಮಾಡ್ಕೊಂಡಮ್ಮ. ಬ್ಯಾಡ್ ಗರ್ಲ್ ಇವಳು, ಅದಕ್ಕೆ ಇದನ್ನೆಲ್ಲ ಬೈಕ್ ಹಾಕಿದ್ದಾಳೆ. ಸೊ ನಾವು ಇವತ್ತು ಹೊರಟಿರೋದು ಶ್ರೀಮಂತರಾಜಗುಳಿಗ ದೇವಸ್ಥಾನಕ್ಕೆ. ದೇವಸ್ಥಾನ ಅಲ್ಲ. ಸೊ ದೈವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ಐ ಥಿಂಕ್ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿ 1-3 months ಆಗೋಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಇಲ್ಲಿಗೆ ಬಂದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಯಾವಾಗಲೂ ಹೋಗಬೇಕು ಅಂತ ಅನಿಸುತ್ತೆ. ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಅದಕ್ಕೆ ಇವತ್ತು ಫ್ರೀ ಇದ್ವಲ್ಲ, ಅದರಲ್ಲೂ ಫ್ರೀ ಅನ್ನೋದಕ್ಕಿಂತ ಮಂಗಳವಾರ ಹೋಗಬೇಕು. ಅಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ಬೋದು. ಮತ್ತು ಪೂಜೆ ತುಂಬ ಚೆನ್ನಾಗಾಗುತ್ತೆ. ಮಂಗಳವಾರ ಟೈಮೇ ಹೋಗಬೇಕು. ನನಗೆ ಗೊತ್ತಿರೋ ಹಾಗೆ ಮಂಗಳವಾರ ಮಾತ್ರ ಅನಿಸುತ್ತೆ. ಮಂಗಳವಾರ ಶುಕ್ರವಾರ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಒಂದು ಸತಿ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ನಿಮಗೆ ಅಡ್ರೆಸ್ ಬೇಕು ಅಂದರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಯಾಕೆಂದರೆ ಅವ್ರನ್ನೊಂದು ಸತಿ ಕೇಳಬೇಕು. ನಾನು ವೀಡಿಯೋದಲ್ಲಿ ಹಾಕ್ಬೋದಾ ಹಾಕಬಾರ್ದಾ ಅಂತ ಹೇಳ್ಬಿಟ್ಟು ಅವ್ರನ್ನೊಂದು ಸತಿ ಕೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ಇಲ್ಲಿಗೆ ಬರ್ಬೋದು. ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಯಾಕೆಂದರೆ ನಮಗೂ ಪರಿಹಾರ ಆಗಿದೆ. ಈ ಕಡೆ ಆಲ್ಮೋಸ್ಟ್ ದೇವರುಗಳಿಗಿಂತ ದೈವಗಳನ್ನ ತುಂಬ ಪೂಜಿಸ್ತಾರೆ, ಆರಾಧಿಸ್ತಾರೆ, ಭಕ್ತಿಯಿಂದ ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಮೇಲೆ ದೈವಗಳನ್ನ ತುಂಬ ನಂಬ್ತೀನಿ. ಆ್ಯಂಡ್ ನಂಬೋದು ಮಾತ್ರ ಅಲ್ಲ, ನಮಗೆ ಅದು ಅನುಭವ ಆಗಿದೆ. ಸೊ ಹಾಗಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅವ್ರನ್ನೊಂದು ಸತಿ ಕೇಳಿಬಿಟ್ಟು ನಾನು ನಿಮಗೆ ವಿಷಯನ ತಲುಪ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಎಷ್ಟೊಂದು ಜನ ಬಂದ್ಬಿಟ್ಟಿರ್ತಾರೆ. ಈಗ ಜಾಗ ಸಹ ಇರಲ್ಲ ಕಾರ್ ನಿಲ್ಸೋಕ್ಕೆ. ಹೇಳಿ ಎಲ್ಲಿಗೆ ಏನು ನೋಡೋಕೆ ಹೋಗ್ತೀವಿ ನಾವೀಗ? ಶಾಮಿನ್ ಏನಂತ ಬೇಡ್ಕೊಂಡಪ್ಪ? ಏನು ಬೇಕು ಅಂತ ಬೇಡ್ಕೊಂಡೆ? ಏನು ಬೇಕು ಅಂತ ಬೇಡ್ಕೊಂಡಪ್ಪ? ಚಾಕ್ಲೇಟ್ ಜ್ಯೂಸ್. ಏನು ಬೇಕು ಅಂತ ಬೇಡ್ಕೊಂಡಪ್ಪ? ಆಮೇಲೆ ದುಡ್ಡು ಎಲ್ಲೈತೆ? ಎಲ್ಲಿ ಯಾರು ಇಟ್ಕೊಂಡಿದ್ದು? ಪಪ್ಪ ಯಾಕೆ ಪಪ್ಪ ಅವಳು ದುಡ್ಡು ಇಸ್ಕೊಂಡಿದ್ದೀರಾ? ನೀವು ಸೊ ದೇವಸ್ಥಾನ ದರ್ಶನ ಮುಗಿಸಿ ಬಂದ್ವಿ. ಅವ್ರದ್ದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅವ್ರ ಅಡ್ರೆಸ್ನೂ ಸಹ ನಾನು ಹಾಕಿರ್ತೀನಿ. ಅಡ್ರೆಸ್ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಯಾಕೆಂದರೆ ಅದು ತುಂಬ ಒಳಗೋಗಬೇಕು. ಐ ಥಿಂಕ್ ಅವ್ರಿಗೆ ಕಾಲ್ ಮಾಡಿಕೊಂಡು ನೀವು ಹೋಗ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ತುಂಬ ಕೆಟ್ಟ ಪರಿಸ್ಥಿತಿ ಅಂದರೆ ಇದ್ದರೆ ಲೈಫಲ್ಲಿ ಖಂಡಿತ ಇಲ್ಲಿಗೊಂದು ಸತಿ ವಿಸಿಟ್ ಮಾಡಿ. ಐ ಥಿಂಕ್ ಪರಿಹಾರ ಸಿಗ್ಬೋದೇನೋ. ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಏನಾದರೂ ಇಲ್ಲಿ ಮಂಗಳೂರು ಕಡೆ ಬಂದರೆ ಅಥವಾ ಮಂಗಳೂರಿಯನ್ಸ್ ಯಾರಾದರೂ ನೋಡ್ತಾ ಇದ್ದರೆ
ನೀವು ಒಂದ್ಸತಿ ಭೇಟಿ ಕೊಡಿ. ಆ್ಯಂಡ್ ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊತ್ತಿಗೆ ಅವಿನಾಶ್ ಅವ್ರಿಗೆ ಇಲ್ಲಿ ಮಧ್ಯದಲ್ಲಿ ಏನೋ ಕೆಲಸ ಬಂತು, ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೀವಿ. ಮಗಳು ಜಾನಕಿ ಮಲಗಿದ್ದಾಳೆ. ಸೊ ನಾವಿವಾಗ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಕುತ್ತಾರ್. ಯಾಕೆಂದರೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಕುತ್ತಾರ್ ಇರೋದು. ಅಜ್ಜನ ದೇವಸ್ಥಾನಕ್ಕೆ ಹೋಗಿ, ಅದು ಆದಿಸ್ಥಳ. ಇಲ್ಲಿ ಅಜ್ಜಂದು 7 ಆದಿಸ್ಥಳ ಇದೆಯಂತೆ. ನಾವು ಪ್ರತಿ ಸತಿ ಹೋಗೋದು ಈ ದೈವಸ್ಥಾನಕ್ಕೇ ಆಲ್ಮೋಸ್ಟ್ ಹೋಗೋದು. ಇನ್ಯಾವುದು ನಾನು ನೋಡಿಲ್ಲ. ನೆಕ್ಸ್ಟ್ ಟೈಮ್ ನೋಡಿದಾಗ ನಾನು ಖಂಡಿತ ಹೊರಟಾಗ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇನ್ನು ಅಜ್ಜನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದೊಂಥರ ಅಜ್ಜ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅನ್ನೋ ಥರ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದಮೇಲೆ ದೈವಗಳಿಗೆ ಅಷ್ಟೊಂದು ಎಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಸೊ ಕುತ್ತಾರಲ್ಲಿ ತುಂಬ ರೂಲ್ಸ್ ಇದೆ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಡೆ ಪ್ರದೇಶದಿಂದ ಬಂದಿರೋರು ಯಾರೂ ಈ ಕುತ್ತಾರ್ ದೈವಸ್ಥಳಕ್ಕೆ ಹೋಗೋದು ಕಮ್ಮಿ. ಆಲ್ಮೋಸ್ಟ್ ಇನ್ನೊಂದು ಇದೆಯಲ್ಲ ಆದಿ ಇಲ್ಲ ಹಾಕಿದ್ದೀನಲ್ಲ, ಇಲ್ಲಿಗೆ ಹೋಗ್ತಾರೆ ಜಾಸ್ತಿ ನಾನು ನೋಡಿರೋ ಪ್ರಕಾರ. ಯಾಕೆಂದರೆ ಸ್ಟೇಟಸ್ಸು ಎಲ್ಲ ಆಗಿರ್ತಾರಲ್ಲ, ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ತಾರೆ. ನಾವು ಜಾಸ್ತಿ ಇಲ್ಲಿ ಕೊರಗಜ್ಜಂದು ಆದಿಸ್ಥಳ ಮೇಯ್ನು ಇಲ್ಲಿ ಇದೇನೆ. ಸೊ ಹಾಗಾಗಿ ನಾವು ಇಲ್ಲೇ ಹೋಗೋದು ಜಾಸ್ತಿ. ಇಲ್ಲಿ ತುಂಬ ರೂಲ್ಸ್ಗಳಿದೆ. ದೇವಸ್ಥಾನಗಳಿಗೆ ಅಷ್ಟೊಂದು ರೂಲ್ಸ್ಗಳಿಲ್ಲ, ಬಟ್ ದೈವಸ್ಥಾನಗಳಿಗೆ ತುಂಬ ರೂಲ್ಸ್ ಇದೆ. ನಮ್ಗೆ ಹೇಗೆ ಬೇಕೋ ಹಂಗೆ ಬಂದು ನಾವು ದೇವ್ರನ್ನ ಪೂಜೆ ಮಾಡೋಕ್ಕಾಗಲ್ಲ. ಅಲ್ಲಿ ಆದಂಥ ನೀತಿಗಳಿದೆ. ಅದನ್ನು ನಾವು ಅಂದರೆ ಆ ಥರನೇ ನಾವು ಪೂಜೆ ಮಾಡಬೇಕು. ಇಲ್ಲಿ ತುಂಬ ರೂಲ್ಸ್ಗಳಿದೆ. 6 ಗಂಟೆ ಮೇಲೆ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ, ಕ್ಲೋಸ್ ಆಗುತ್ತೆ. ಮತ್ತು ಕೊರಗಜ್ಜನ ಕೋಲನ ಹೆಣ್ಮಕ್ಳುಗಳು ನೋಡೋ ಹಾಗಿಲ್ಲ. ಮತ್ತು 7 ಮಂತ್ಸ್ ಆದಮೇಲೆ ಪ್ರೆಗ್ನೆನ್ಸಿಯವರು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಅದಾದಮೇಲೆ 6 ಗಂಟೆ ನಂತರ ನೈಟು ಅಲ್ಲಿ ಲೈಟ್ ಹಾಕ್ಕೊಂಡು ಯಾರೂ ಹೋಗೋಂಗಿಲ್ಲ. ವೆಹಿಕಲ್ಗಳಲ್ಲಿ ಎಷ್ಟೇ ನೈಟ್ ಆದರೂ ಅಷ್ಟೇ ಲೈಟ್ ಆಫ್ ಮಾಡೇ ಹೋಗಬೇಕು. ಅಲ್ಲಿ ಒಂದು ಲೈಟು ಸಹ ಇಲ್ಲ. ಕೊರಗಜ್ಜನ ಕೋಲ ಆದರೂ ಸಹ ಏನಂದರೆ ಇದು ಪಂಜ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡೇ ಕೋಲ ಮಾಡ್ತಾರೆ. ಸೊ ಹಾಗಾಗಿ ಅಜ್ಜಂದು ತುಂಬಾ ರೂಲ್ಸ್, ಅಜ್ಜಂದು ಅಂತಲ್ಲ ದೈವಗಳಿಗೆ ತುಂಬಾ ರೂಲ್ಸ್ಗಳಿದೆ. ಅದ್ರ ಪ್ರಕಾರನೇ ನಾವು ನೆಡ್ಕೊಬೇಕಾಗತ್ತೆ. ಸೊ ಈಗ ಅಜ್ಜನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ ವಿಡಿಯೋನ ನಾನು ಹಾಕ್ತೀನಿ. ಈಗ ಹೊರಟ್ವಿ, ಆಮೇಲೆ ಸಿಗ್ತೀವಿ. ಟೂ ಇಯರ್ಸ್ ಅಲ್ಲ 4 ಇಯರ್ಸ್ ಮುಂಚೆ ಇಲ್ಲಿ ಏನೂ ಇರಲಿಲ್ಲ. ಎಷ್ಟೊಂದು ಶಾಪ್ಸ್ ಆಗಿದೆ ಅಂದರೆ ನೋಡಿ. ಮಾಡಿಸ್ಕೊತೀನಿ, ಸಾಧನೆನಾ ಮಾಡಿಕೊಡ್ತೀರಾ? ನನ್ನನ್ನು ನಂಬಿ ಮಾಡಿಕೊಡು ಅಂತಲ್ಲ. ಎಷ್ಟು ಗಟ್ಟಿ ಬದಲಾಗಿ ಗಟ್ಟಿ. ಸೊ ತುಂಬ ಲೇಟಾಗಿ ಹೋಗಿತ್ತು, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ದೊಣ್ಣೆ ಬಿರಿಯಾನಿಗೆ ಹೋಗಿದ್ವಿ. ಈ ಶಾಪ್ ಎಲ್ಲಿದೆ ಅಂದರೆ ಮಂಗಳೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಆಪೋಸಿಟ್ಟು ರೋಡ್ ದಾಟ್ ಬಂದರೆ ಮಂಗಳೂರು ದೊಣ್ಣೆ ಬಿರಿಯಾನಿ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ, ಬಂದರೆ ದಯವಿಟ್ಟು ಟ್ರೈ ಮಾಡಿ. ಸೊ ನಾವು ಈಗ ಮನೆಗೆ ಬಂದ್ವಿ. ಬ್ಯಾಂಕಿನ ಕೆಲಸ ಇತ್ತು ಸ್ವಲ್ಪ, ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬ್ಯಾಂಕಿಂದು ಸ್ವಲ್ಪ ಕೆಲಸ ಇತ್ತು. ನಾನು ಮನೆಗೆ ಬಂದ್ವಿ. ಮಾಮೂಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಮಗಳು ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅವಿನಾಶ್ ಅವರು ಎಲ್ಲೋ ಹೊರಗಡೆ ಕೆಲಸ ಇದೆ ಅಂತ ಹೋದರು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.